ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ದಿನಾಂಕ 2/11/2025 ಕೆ ಎ ಅವರು ಕೆಸೆಟ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿದರು. ಅದರಲ್ಲಿ 2 ಪೇಪರ್ ಇತ್ತು, ಒಂದು ಜನರಲ್ ಪೇಪರ್, ಒಂದು ಸ್ಪೆಸಿಫಿಕ್ ಪೇಪರ್. ನಮ್ಮ ಚಾನಲಲ್ಲಿ ಆಲ್ರೆಡಿ ಅನ್ಅಫಿಷಿಯಲ್ ಆನ್ಸರ್ ಕೀನ ಡಿಸ್ಕಸ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಹಲವಾರು ಜನ ಚೆಕ್ ಮಾಡ್ಕೊಂಡಿದ್ದೀರಾ ಕೂಡ ಕ್ವೆಶನ್ಸ್ ಆನ್ಸರ್ಸ್ ಅದು ನೋಡಿ. ನಿನ್ನೆ ಕೆ ಎ ಅವರು ಅಫಿಷಿಯಲ್ ಆನ್ಸರ್ ಕೀ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಇವಾಗ ನಾವು ಕೊಟ್ಟಿರೋ ಆನ್ಸರ್ ಕೀ ಮತ್ತು ಅಫಿಷಿಯಲ್ ಆನ್ಸರ್ ಕೀಗೆ ಒಂದು 2-3 ಕ್ವೆಶನ್ಸ್, ಜಾಸ್ತಿ ಏನಿಲ್ಲ, 2-3 ಕ್ವೆಶನ್ಸ್ ವೇರಿಯೇಷನ್ಸ್ ಬಂದಿದೆ ಆನ್ಸರ್ ಕೀಯಲ್ಲಿ. ಸೊ ಯಾವುದೆಲ್ಲ ಡಿಸ್ಪ್ಯೂಟೆಡ್ ಕ್ವೆಶನ್ಸ್ ಇದೆ, ಯಾವುದು ಸರಿಯಾದ ಉತ್ತರ, ನೀವು ಯಾವುದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು ವಿತ್ ಸೋರ್ಸಸ್ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ, ಒಂದು 2-3 ಕ್ವೆಶನ್ಸ್ ಇದೆ ಅಷ್ಟೇ. ಕ್ವಿಕ್ಲಿ ಅದನ್ನು ನೋಡ್ಕೊಂಡು ಬರೋಣ. ಫಸ್ಟ್ ನೀವು ನೋಡೋದಾದರೆ ಇಲ್ಲಿ ನಾವು ಕೊಟ್ಟಿರೋ ಆನ್ಸರ್ಗೆ ಅವ್ರಿಗೆ ಏನು ಡಿಸ್ಪ್ಯೂಟೆಡ್ ಇದೆ ಅಂದರೆ ಸೆಕೆಂಡ್, ನಾನು ತೊಗೊಂಡಿರುವಂಥ ಕ್ವೆಶನ್ ಪೇಪರ್ ವರ್ಷನ್ ಬಂದು D1 ಆಗಿತ್ತು. ಸೊ ಅದಕ್ಕೇ D1ಅಲ್ಲಿ 5th ಕ್ವೆಶನ್ ಏನಿದೆ ಅದಕ್ಕೆ ಅವರು 2 ಅಂತ ಆನ್ಸರ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡೋಣ 5th ಕ್ವೆಶನ್ ಏನಿದೆ ಅಂತ. ಇದು ಮ್ಯಾಚ್ ದ ಫಾಲೋಯಿಂಗ್ ಇದೆ, ನೀವು ನೋಡ್ಬೋದು ಇಲ್ಲಿ. ಓಕೆ, ಸೊ ಇದಕ್ಕೆ ಅವ್ರು ಅಫಿಷಿಯಲ್ ಕೊಟ್ಟಿರೋ ಆನ್ಸರ್ ಕೀ ಯಾವುದು 2 ಅಂತ ಕೊಟ್ಟಿದ್ದಾರೆ. ಓಕೆ, ನಾವು 3 ಅಂತ ಕೊಟ್ಟಿದ್ವಿ, ಬಟ್ ಆ್ಯಕ್ಚುಲಿ ಆನ್ಸರ್ ಬಂದು 4 ಆಗಬೇಕು. ಓಕೆ, ಸೊ ಇದರಲ್ಲಿ ಏನಕ್ಕೆ 4 ಆಗಬೇಕು ಅಂದರೆ ಸೋರ್ಸ್ನ ನಾನು ತೋರಿಸ್ತೀನಿ ಇವಾಗ. ಇಲ್ಲಿ ನೀವು ನೋಡ್ಬೋದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಸ್ನರ್ಸ್ ಅಂತ ಇದೆ. ಇದರಲ್ಲಿ ನೀವು ನೋಡಿದರೆ ನಾನ್ ಲಿಸ್ನರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ದೇ ಆರ್ ಎಂಗೇಜ್ಡ್ ಇನ್ ಇನ್ಫಾರ್ಮೇಷನ್ ಅದರ್ ದೆನ್ ದ ಒನ್ ದಟ್ ಈಸ್ ನೀಡೆಡ್ ಅಂತ. ಓಕೆ, ಇದನ್ನು ಇವ್ರೇನು ಮಾಡಿದ್ದಾರೆ ಅಂದರೆ ಫುಲ್ ಸೆಂಟೆನ್ಸ್ನ ಕೊಟ್ಟಿಲ್ಲ, ಅಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಹಾಫ್ ಆಫ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ನಾನ್ ಲಿಸ್ನರ್ ಈಸ್ ಎಂಗೇಜ್ಡ್ ಇನ್ ಇನ್ಫಾರ್ಮೇಷನ್ ಅದರ್ ದೆನ್ ಒನ್ ನೀಡೆಡ್. ಸೊ A1 ಮ್ಯಾಚ್ ಆಗಬೇಕು. A1 ಎಲ್ಲಿದೆ? ಸೊ ಇದೊಂದು ಆಪ್ಷನಲ್ಲಿದೆ. ಬಾಕಿನೂ ಕೂಡ ಅನಲೈಸ್ ಮಾಡೋಣ. ಇವಾಗ ಮಾರ್ಜಿನಲ್ ಲಿಸ್ನರ್ ಬಗ್ಗೆ ನೋಡ್ಬೇಕು ನಾವು. ಸೊ ಮಾರ್ಜಿನಲ್ ಲಿಸ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡುವಾಗ ನಿಮಗೆ ನೀವಿಲ್ಲಿ ನೋಡ್ಬೋದು, ದೇ ಪೇ ಅಟೆನ್ಷನ್ ಟು ಕಮ್ಯುನಿಕೇಟೆಡ್ ಇನ್ಫಾರ್ಮೇಷನ್ ಒಕೇಶ್ನಲಿ ಅಂತ ಇದೆ, ರೈಟ್? ಸೊ ಇಲ್ಲಿ ನೋಡಬೇಕು ಒಕೇಶ್ನಲಿ ಯಾವುದಿದೆ, 4th ಆಪ್ಷನ್ ಇದೆ. ಸೊ B4 ಆಗಬೇಕು. ಇದು ಸರಿಯಾಗಿದೆಯಾ ನೋಡ್ಕೊಳ್ಳಿ. 4th ಆಪ್ಷನಲ್ಲಿ ಸರಿಯಾಗಿದೆ, B4. ಹಾಗೆ C2 D3 ಕೂಡ ಚೆಕ್ ಮಾಡಿ. ಇವ್ಯಾಲ್ಯುವೇಟಿವ್ ಲಿಸ್ನರಲ್ಲಿ ಏನಿದೆ, ಲುಕ್ಸ್ ಇನ್ ಟು ರಿಲೆವೆನ್ಸ್ ಆಫ್ ಇನ್ಫಾರ್ಮೇಷನ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ ಇಂಪ್ಲಿಕೇಶನ್ ಅಂತ ಇದೆ. ಸೊ ಇಲ್ಲಿ ಇವ್ಯಾಲ್ಯುವೇಟಿವ್ ಅಲ್ಲಿ ಅದು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು, ರೈಟ್? ಇಲ್ಲಿ ಇವ್ಯಾಲ್ಯುವೇಟಿವ್ ಲಿಸ್ನರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಆ್ಯಕ್ಟಿವ್ ಲಿಸ್ನರ್ಗೆ ಫೋಕಸ್ ಆನ್ ಕಂಟೆಂಟ್ ಆ್ಯಂಡ್ ರಿಲೆವೆನ್ಸ್ ಆಫ್ ಇನ್ಫಾರ್ಮೇಷನ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಇಂಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ 4 ಮ್ಯಾಚ್ ಕರೆಕ್ಟಾಗಿ ಮ್ಯಾಚ್ ಆಗೋ ಆಪ್ಷನ್ ಅಂದರೆ ಆಪ್ಷನ್ 4 ಬರುತ್ತೆ. ಅದಕ್ಕೆ ನೀವು ಇದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ಯಾರೆಲ್ಲ ಆಪ್ಷನ್ 4 ಕರೆಕ್ಟ್ ಮಾಡಿದ್ದೀರಾ, ನೀವು ಬೇಕಿದ್ರೆ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ ನಾನು ಇದನ್ನು PDF ಕಳಿಸ್ತೀನಿ ನಿಮಗೆ. ಇದನ್ನು ಯೂಸ್ ಮಾಡಿ ನೀವು ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. 4th ಆಪ್ಷನ್ ಸರಿಯಾದ ಉತ್ತರ ಆಗಬೇಕಿತ್ತು, ಕೊಟ್ಟಿರೋದು ಸೆಕೆಂಡ್ ಆಪ್ಷನ್ ಇದೆ. ಕ್ಲಿಯರ್ ಆಯಿತಾ? ಇದು 5th ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಇವಾಗ. ನೆಕ್ಸ್ಟ್ ಡಿಸ್ಪ್ಯೂಟೆಡ್ ಕ್ವೆಶನ್ ಯಾವುದಂತಂದರೆ 26th ಕ್ವೆಶನ್. 26th ಕ್ವೆಶನ್ ಏನಿದೆ ನಾವು ನೋಡೋಣ ಇವಾಗ. 26th ಕ್ವೆಶನಲ್ಲಿ ವಿ ಕ್ಯಾನ್ ಸಿ ಹಿಯರ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016. ಈ ರೂಲ್ಸ್ ಅಂಡರಲ್ಲಿ ಬರೋವಂಥ ಡೀಟೇಲ್ಸ್ ಮೇಲೆ ಒಂದು ಕ್ವಶನ್ ಇದೆ. ಏನಿದೆ? ಗ್ಲಾಸ್ವೇರ್ ಆ್ಯಂಡ್ ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸ್ ಆರ್ ಟು ಬಿ ಕಲೆಕ್ಟೆಡ್ ಇನ್ ಅಂತ ಕೇಳಿದ್ದಾರೆ. ಸೊ ಯಾವುದರಲ್ಲಿ? ನಾವು 3rd ಆಪ್ಷನ್ ಅಂತ ಕೊಟ್ಟಿದ್ವಿ, ರೈಟ್? ಅಫಿಷಿಯಲಲ್ಲಿ 1st ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ 1st ಆಪ್ಷನ್ ಆ್ಯಂಡ್ 3rd ಆಪ್ಷನ್ ಎರಡು ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ನೀವಿಲ್ಲಿ ಐ ವಿಲ್ ಶೋ ಯು 1 ಸೆಕೆಂಡ್. ಹಾಂ, ನೀವಿಲ್ಲಿ ಅಫಿಷಿಯಲ್ ಗೈಡ್ಲೈನ್ಸ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಹೆಲ್ತ್ ಕೇರ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್, ಇದನ್ನು ಅಫಿಷಿಯಲ್ ಡಾಕ್ಯುಮೆಂಟ್ ನೋಡಿದರೆ ಇಲ್ಲಿ 2 ಕ್ಯಾಟಗರಿ ಇದೆ. ಒಂದೇನಿದೆ ವೈಟ್ ಕ್ಯಾಟಗರಿ, ಬ್ಲೂ ಕ್ಯಾಟಗರಿಯಲ್ಲಿ. ವೈಟ್ ಕ್ಯಾಟಗರಿ ಏನು ಕೊಟ್ಟಿದ್ದಾರೆ? ವೇಸ್ಟ್ ಶಾರ್ಪ್ಸ್ ಇನ್ಕ್ಲೂಡಿಂಗ್ ಮೆಟಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ಕ್ಲೂಡಿಂಗ್ ಮೆಟಲ್ಸ್ ಅಂತ ಇದೆ. ಇಲ್ಲಿ ಗ್ಲಾಸ್ವೇರ್ ಆ್ಯಂಡ್ ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸ್ ಅಂತ ಇದೆ. ಸೊ ಎರಡರಲ್ಲೂ ಮೆಟಲ್ ಅನ್ನೋದು ಬಂದಿರೋದ್ರಿಂದ ತುಂಬ ಜನ ಕನ್ಫ್ಯೂಸ್ ಆಗಿರ್ಬೋದು, ರೈಟ್? ಮೆಟಲ್ ಅಂತ ಕೊಟ್ಟಿರೋದಕ್ಕೆ ಅವರು ಆಪ್ಷನಲ್ಲಿ ಬ್ಲೂ ಕೊಡಲೇಬಾರ್ದಿತ್ತು, ವೈಟ್ ಕೊಡಲೇಬಾರ್ದಿತ್ತು. ಅವಾಗ ಕನ್ಫ್ಯೂಸ್ ಆಗ್ತಾ ಇರಲಿಲ್ಲ. ಇಲ್ಲಿ ಕೂಡ ಮೆಟಲ್ ಇದೆ, ಇಲ್ಲಿ ಕೂಡ ಮೆಟಾಲಿಕ್ ಬಾಡಿ ಇದೆ ಅನ್ನೋದ್ರಿಂದ ನಾವು ಆಪ್ಷನ್ 4 ಈಸ್ ಆಬ್ಸಲ್ಯೂಟ್ ಕರೆಕ್ಟ್, ಬಟ್ 3ಗೆ ಕೂಡ ನಾವು ಡಿಸ್ಪ್ಯೂಟ್ ಫೈಲ್ ಮಾಡ್ಬೋದು. ಓಕೆ, ಸೊ ಇಲ್ಲಿ 3 ಪಂಕ್ಚರ್ ಪ್ರೂಫ್, ಲೀಕ್ ಪ್ರೂಫ್, ವೈಟ್ ಕಂಟೈನರ್ಸ್ಗೆ ಮೆಟಲ್ ಅಂತ ಬಂದಿರೋದ್ರಿಂದ ವಿ ಕ್ಯಾನ್ ಫೈಲ್ ದ ಅಬ್ಜೆಕ್ಷನ್ ಅಂತ ನಂಗೆ ಅನಿಸುತ್ತೆ.
ಸೊ ಐ ಆಮ್ ಲೀವಿಂಗ್ ಇಟ್ ಟು ಯು. ನೆಕ್ಸ್ಟ್ ಕ್ವೆಶನ್ನು 33rd ಕ್ವೆಶನ್ ನೋಡಿ. 33rd ಕ್ವೆಶನ್ ನಾವು ನೋಡೋದಾದರೆ ವಾಟ್ ಈಸ್ ದ ಕ್ವೆಶನ್? ಮ್ಯಾಚ್ ದ ಫಾಲೋಯಿಂಗ್ ಇದೆ, ರೈಟ್? ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ನೀವು ನೋಡೋದಾದರೆ ನಾವೇನು ಹೇಳಿದ್ವಿ, 1 or 2 ಅಂತ ಬರಬೇಕಿತ್ತು ಅಂತ ಹೇಳಿದ್ವಿ. ಅದ್ರ ಪ್ರಕಾರನೇ 1 ಅಂತ ಆಫಿಷಿಯಲ್ ಕೀ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಯೂಟೆಡ್ ಯಾಕಂತ ಹೇಳ್ತಿದ್ದೀನಿ ಅಂದರೆ ಕ್ವಶನಲ್ಲೇ ಪ್ರಿಂಟಿಂಗ್ ಎರರ್ ಇದೆ. ಇಲ್ಲಿ ಇಂಪ್ರಿಂಟ್ ಆ್ಯಂಡ್ ಸ್ಪೇಸ್ ಪ್ರೋಗ್ರಾಮ್ ಅಲ್ಲ, ಇದೇನಾಗಬೇಕಿತ್ತು, SPARC ಸ್ಪಾರ್ಕ್ ಪ್ರೋಗ್ರಾಮ್ ಆಗಬೇಕಿತ್ತು. ಸೊ ಇಲ್ಲಿ ಕ್ವೆಶನ್ ಅಲ್ಲೇ ಎರರ್ ಮಾಡಿರೋದ್ರಿಂದ ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಫೈಲ್ ಫಾರ್ ದ್ಯಾಟ್ ಆಲ್ಸೋ. ಸೊ ಏನಕ್ಕೆ ಇಲ್ಲಿ ತೋರಿಸ್ತೀನಿ ನಾನು. ಆ್ಯಕ್ಚುಲಿ ದೇ ವರ್ ಟಾಕಿಂಗ್ ಅಬೌಟ್ ದಿಸ್ ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಕೊಲಾಬ್ರೇಷನ್. ಸ್ಪೇಸ್ ಅಂತ ಒಂದು ಮಿಸ್ ಆಗಿ ಟೈಪ್ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಯು ಕ್ಯಾನ್ ಸಿ ಥ್ರೂ ಜಾಯಿಂಟ್ ರಿಸರ್ಚ್ ಪ್ರಾಜೆಕ್ಟ್ಸ್ ಇನ್ವಾಲ್ವಿಂಗ್ ಮೊಬಿಲಿಟಿ ಆಫ್ ಸ್ಟೂಡೆಂಟ್ಸ್ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಒಂದು ಎಕ್ಸ್ಪ್ಲನೇಷನ್ಗೆ ಸಿ ಶುಡ್ ಬಿ ವಾಟ್ ವಿ ಕ್ಯಾನ್ ಸೇ 4th ಆಪ್ಷನ್, ರೈಟ್? ಸೊ ಇದಕ್ಕೆ ಸಿಗೆ 4th ಆಪ್ಷನ್ ಕರೆಕ್ಟ್ ಆಗಬೇಕು ಅಂತಂದರೆ ಇದು ಸ್ಪೇಸ್ ಅಲ್ಲ, ಸ್ಪಾರ್ಕ್ ಆಗಬೇಕಿತ್ತು. ದಟ್ ಈಸ್ ದ ಓನ್ಲಿ ಥಿಂಗ್. ಅದಕ್ಕೆ ನಾನಿಲ್ಲಿ ಓನ್ಲಿ ಇಂದ ಹೈಲೈಟ್ ಮಾಡಿದ್ದೀನಿ, ಬಿಕಾಸ್ ಆನ್ಸರ್ ಕೀ ಕೊಟ್ಟಿರೋದೇನೋ ಕರೆಕ್ಟಾಗೇ ಇದೆ, ಬಟ್ ಕ್ವೆಶನಲ್ಲೇ ಎರರ್ ಇದೆ ಈ 33rd ಕ್ವೆಶನಲ್ಲಿ. ನೆಕ್ಸ್ಟ್ ನಾವು ನೋಡಿದರೆ 38th ಕ್ವೆಶನ್. 38th ಕ್ವೆಶನ್ ಏನಿದೆ, ಲೆಟ್ ಅಸ್ ಸಿ ನಾವು. 38th ವಿಲ್ ಬಿ ಫ್ಲಿಪ್ಡ್ ಕ್ಲಾಸ್ ರೂಮ್ ಟಿಪಿಕಲಿ ಇನ್ವಾಲ್ವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅಗೇನ್ ಕನ್ಫ್ಯೂಷನ್ ಏನಂದರೆ ಅವರು ಸೆಕೆಂಡ್ ಆನ್ಸರ್ನ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಕಂಪ್ಲೀಟಿಂಗ್ ಅಸೈನ್ಮೆಂಟ್ಸ್ ಇನ್ ಕ್ಲಾಸ್ ಆ್ಯಂಡ್ ವಾಚಿಂಗ್ ವಿಡಿಯೋಸ್ ಎಟ್ ಹೋಮ್, ಇದು ಕರೆಕ್ಟ್. ಬಟ್ ಫಸ್ಟಲ್ಲಿ ಏನು ಕೊಟ್ಟಿದ್ದಾರೆ, ಟೀಚರ್ ರೆಕಾರ್ಡ್ಸ್ ಇನ್ಸ್ಟ್ರಕ್ಷನಲ್ ವಿಡಿಯೋಸ್ ಆ್ಯಂಡ್ ಶೇರ್ಸ್ ದೆಮ್ ವಿತ್ ಸ್ಟೂಡೆಂಟ್ಸ್ ಫಾರ್ ಪ್ರಾಕ್ಟೀಸಿಂಗ್ ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ದಾರೆ, ರೈಟ್? ಫ್ಲಿಪ್ಡ್ ಕ್ಲಾಸ್ ರೂಮಲ್ಲಿ ನಾವು ಹೇಳಿರುವಂಥದ್ದು ಆಗತ್ತೆ, ಅಂದರೆ ಟೀಚರ್ ರೆಕಾರ್ಡ್ ಮಾಡ್ತಾರೆ ಇನ್ಸ್ಟ್ರಕ್ಷನಲ್ ವಿಡಿಯೋಸ್ನ, ಅದನ್ನ ಸ್ಟೂಡೆಂಟ್ ಜೊತೆ ಶೇರ್ ಮಾಡ್ತಾರೆ, ಅದು ಕರೆಕ್ಟ್ ಆಗಿದೆ. ಬಟ್ ದ್ಯಾಟ್ ಈಸ್ ಅ ಹಾಫ್ ಸೆಂಟೆನ್ಸ್, ಯಾಕಂದರೆ ಅದನ್ನು ಅವರು ಮನೆಯಲ್ಲಿ ವಾಚ್ ಮಾಡ್ತಾರೆ ಆ್ಯಂಡ್ ಕ್ಲಾಸ್ ರೂಮಲ್ಲಿ ಡಿಸ್ಕಸ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಸೆಂಟೆನ್ಸ್ ಕಂಪ್ಲೀಷನ್ ಆಗಿಲ್ಲ. ಮೋಸ್ಟ್ಲಿ ಆ ಒಂದು ಪಾಯಿಂಟ್ ಗಮನದಲ್ಲಿ ಇಟ್ಕೊಂಡು ಅವ್ರು 2 ಅಂತ ಕೊಟ್ಟಿದ್ದಾರೆ ಆನ್ಸರ್ಗೆ, ಐ ಥಿಂಕ್ ಸೊ. ಸೊ ಇದು ಒಂದು ನಾವು ಕೊಟ್ಟಿರುವಂಥ ಆನ್ಸರ್ ಕೇಳಿ ಡಿಫ್ರೆನ್ಸ್ ಆಗಿತ್ತು. ಇದು ಬಿಟ್ಟರೆ ಬಾಕಿ ಎಲ್ಲ ಕರೆಕ್ಟಾಗಿದೆ. ದೆರ್ ಆರ್ ನೋ ಮೋರ್ ಡಿಸ್ಪ್ಯೂಟೆಡ್ ಕ್ವೆಶನ್ಸ್ ಅನ್ಸುತ್ತೆ. ಇವು 2-3 ಯಾರಾದರೂ ಕರೆಕ್ಟ್ ಮಾಡಿ ನೀವು ನಿಮ್ಮದು ರಾಂಗ್ ಆಗಿದೆ, ಮಾರ್ಕ್ಸ್ ಲೂಸ್ ಮಾಡ್ತಿದ್ದೀರಾ ಅಂದರೆ ಯು ಕ್ಯಾನ್ ಫೈಲ್ ದ ಅಬ್ಜೆಕ್ಷನ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಲ್ಸೋ.